ಮನೆಯ ಮೇಲ್ಛಾವಣಿ ಹೆಂಚು ಮುರಿದು ಮನೆಯಲ್ಲಿದ್ದ ಚಿನ್ನ ನಗದು ಕಳ್ಳತನ ಮಾಡಿರುವ ಘಟನೆ ಗದಗ ಜಿಲ್ಲೆಯ ನರಗುಂದದ ಹಾಲಕ್ಕೇರೆ ಬಡಾವಣೆಯಲ್ಲಿ ನಡೆದಿದೆ. ಸುರೇಖಾ ಬಂಡಿವಡ್ಡರ್ ಎಂಬುವರ ಮನೆಯಲ್ಲಿ ಕಳ್ಳತನವಾಗಿದ್ದು 50,000 ರೂಪಾಯಿ ನಗದು, 10 ಗ್ರಾಂ ಚಿನ್ನದ ಓಲೆ, ಮೂಗುಬಟ್ಟು ಕಳ್ಳತನ ಮಾಡಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದಿರುವುದನ್ನು ಗಮನಿಸಿದ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ನರಗುಂದ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ವೀಕ್ಷಕರೇ, ಗಮನಿಸ್ತಾ ಇದ್ದೀರಿ ನೀವು, ಮನೆಯ ಮೇಲ್ಛಾವಣಿಯನ್ನು ಮುರಿದು ಕಳ್ಳರು ಕಳ್ಳತನ ಮಾಡಿದ್ದಾರೆ. ಮನೆಯಲ್ಲಿದ್ದ ನಗದು, 10 ಗ್ರಾಂ ಚಿನ್ನದ ಓಲೆ, ಮೂಗುಬಟ್ಟು ಇವೆಲ್ಲವೂ ಕೂಡ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರಂತೆ ಕಳ್ಳರು. ಗಮನಿಸ್ತಾ ಇದ್ದೀರಿ ನೀವು. ಆ ಮನೆ ಕೂಡ ಬಹಳ ವರ್ಷದ ಹಳೇದು ಅನಿಸುತ್ತೆ. ಆರಾಮಾಗಿ ಒಳಗಡೆ ಇಳಿದು ಬಂದಿದ್ದಾರೆ. ಸೊ ಮನೆಯಲ್ಲಿ ಅಪಾರ ನಗದಿತ್ತು, 50,000 ರೂಪಾಯಿ ಇತ್ತು, 10 ಗ್ರಾಂ ಚಿನ್ನ ಇತ್ತು, ಅಂದರೆ 1 ತೊಲೆ, ಮೂಗುಬಟ್ಟು ಅವೆಲ್ಲವೂ ಕೂಡ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಸುರೇಖಾ ಬಂಡಿವಡ್ಡರ್ ಅಂತ ಹೇಳಿ ಅವರ ಹೆಸರು. ಅವರ ಮನೆಯಲ್ಲಿ ಕಳ್ಳತನ ಆಗಿದೆ. ನೋಡಿ, ಕಳ್ಳರು ಭಾರಿ ಪ್ಲ್ಯಾನ್ ಮಾಡ್ತಾರೆ. ಪ್ಲ್ಯಾನನ್ನು ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಕಳ್ಳತನ ಮಾಡೋದವ್ರು. ಇವ್ರ ಮನೇಲಿ ಎಷ್ಟು ದುಡ್ಡಿದೆ, ಎಲ್ಲಿಡ್ತಾರೆ, ಭಾಳ ದಿನದಿಂದ ಗಮನಿಸಿ ಒಂದಿನ ಎಂಟ್ರಿ ಕೊಟ್ಟು ಇರೋದೆಲ್ಲ ದೋಚ್ಕೊಂಡು ಹೋಗ್ತಾರೆ. ಇವಾಗ ಅಲ್ಲಾಗಿರೋದು ಕೂಡ ಅದೇ ನೋಡಿ. ಆ ಮನೆಯ ಮೇಲ್ಛಾವಣಿ ಮುರಿದಿರೋದು ಕೂಡ ನೀವು ನೋಡಿದ್ದೀರಿ. ಒಂದು ಆರಾಮಾಗಿ ಅವರು ಯಾವ ರೀತಿ ಒಳಗಡೆ ಇಳಿಬೇಕೋ ಆ ರೀತಿ ವ್ಯವಸ್ಥೆಯನ್ನು ಮಾಡಿಕೊಂಡು ಮನೆಯಲ್ಲಿದ್ದ 50,000 ರೂಪಾಯಿ, ಬಂಗಾರದ ಮೂಗುಬಟ್ಟು, ಇನ್ನಿತರ ಬೆಲೆ ಬಾಳುವ ವಸ್ತುಗಳನ್ನು ಎತ್ಕೊಂಡು ಹೋಗಿದ್ದಾರಂತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೇಂಟ್ ಆಗಿದೆ. ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಆಮೇಲೆ ಪ್ರಕರಣ ಕೂಡ ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಮುಂದುವರಿಸಿದ್ದಾರೆ. ಪೊಲೀಸರು ಬಿಡೋದಿಲ್ಲ, ಹಿಡಿತಾರೆ. ಈಗಿನ ಸ್ಪೀಡ್ ಯುಗದಲ್ಲಿ ಈಗಿನ ಟೆಕ್ನಾಲಜಿನ ಬಳಸ್ಕೊಂಡು ಎಲ್ಲೇ ಇದ್ರೂ ಕೂಡ ಸಿಕ್ಕಾಕೊಳ್ತಾರೆ ಬಿಡಿ. ಸೊ ಆದಷ್ಟು ಬೇಗ ಹಿಡಿಬೇಕು. ಇವರಿಗೆ ತಕ್ಕ ಪಾಠವನ್ನು ಕಲಿಸಲೇಬೇಕು.